ಹಲೋ ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ಕರ್ಜಿಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಇದನ್ನು ಒಂದು ಹೆಣ್ಮಗಳು ಹೊಸದಾಗಿ ಮದುವೆಯಾಗಿ ಗಂಡನ ಮನೆ ಹೋಗುವಾಗ ಮೊದಲ ಸಲ ಬುತ್ತಿ ಮಾಡಿ ಕಳಿಸ್ತಾರೆ. ಈ ಕರ್ಜಿಕಾಯಿ ಬುತ್ತಿನ ಆವಾಗ ಮಾಡ್ತಾರೆ ಮತ್ತು ಸೀಮಂತ ಸಮಯದಲ್ಲಿ ಬಾಕಿ ಬುತ್ತಿ ಅಂತ ಹೇಳಿ ಕಟ್ತಾರೆ. ಮತ್ತು ಪ್ರತಿ ಸಲ ಒಂದು ಹೆಣ್ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಈ ಕರ್ಜಿಕಾಯಿ ಬುತ್ತಿ ಫಿಕ್ಸ್ ಅಂತ ಹೇಳ್ಬೋದು. ಹಾಗಾದರೆ ಇನ್ಯಾಕೆ ತಡ, ಈ ಕರ್ಜಿಕಾಯಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವಿಲ್ಲಿ 200 ಗ್ರಾಮ್ ಆಗೋಷ್ಟು ನಾವು ಬಿಳಿ ಎಳ್ಳನ್ನು ತೊಗೊಂಡಿದ್ದೀವಿ. ಅದನ್ನ ಇವಾಗ ಚೆನ್ನಾಗಿ ಹುರಿದ್ಬಿಟ್ಟು ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನಾವು ತರಿಯಾಗಿ ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ, ನಾನು ಕೂಡ ಪೌಡರ್ ಮಾಡಿ ಇಟ್ಕೋತೀನಿ. ಅದಾದ ನಂತರ ನಾನಿಲ್ಲಿ ದೊಡ್ಡದಾಗಿರುವ 10 ಏಲಕ್ಕಿಗಳನ್ನು ತೊಗೊಂಡಿದ್ದೀನಿ. ಅದಾದ ನಂತರ ನಾವಿಲ್ಲಿ ಒಂದು ಜಾಜಿಕಾಯಿನ ತೊಗೊಂಡ್ಬಿಟ್ಟು ಅದರಲ್ಲಿ 3 ಭಾಗದಷ್ಟು ಮಾಡಿ 2 ಭಾಗದಷ್ಟು ಮಾತ್ರ ನಾನಿಲ್ಲಿ ಈ ಕುಟಾಣಿಯಲ್ಲಿ ಹಾಕೊತಿದ್ದೀನಿ. ನಂತರ ನಾವು ಏಲಕ್ಕಿನ ತಂದು ಇಟ್ಕೊಂಡಿದ್ವಲ್ಲ ಅದನ್ನು ಸಿಪ್ಪೆ ಬಿಡಿಸಿ ಕೂಡ ಇಟ್ಕೊತೀನಿ. ಅದನ್ನ ಇವಾಗ ಎರಡೂ ಕೂಡಿ ಮಿಕ್ಸ್ ಮಾಡಿ ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ. ಅದಾದ ನಂತರ ನಾನಿಲ್ಲಿ 1.5 kg ಆಗುವಷ್ಟು ಬೆಲ್ಲನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀವಿ. ಇದಕ್ಕೆ ಇವಾಗ 1 kg ಅಥವಾ 1 ಸೇರು ಆಗುವಷ್ಟು ನಾವಿಲ್ಲಿ ಹುರಗಡಲೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ನಾರ್ಮಲ್ಲು ಪುಟಾಣಿ ಹಿಟ್ಟು ಅಂತೀವಲ್ಲ ಆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಹಿಟ್ಟು ಇಲ್ಲ ಅಂದರೆ ನೀವು ಪುಟಾಣಿನ ತೊಗೊಂಡ್ಬಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿ ಇದರಲ್ಲಿ ಸೇರಿಸ್ಕೋಬಹುದು. ನಾವಿಲ್ಲಿ ಗಿರ್ನಿಯಲ್ಲಿ ಬಿಸಿಸ್ಕೊಂಡು ಬಂದಿದ್ದೀವಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಚಾನಲಲ್ಲಿ ಇನ್ನೂ ಹಲವಾರು ರೀತಿಯ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬೆಲ್ಲ ಮತ್ತು ಹಿಟ್ಟು ಸೇರ್ತಾ ತುಂಬಾ ಘಮ ಬರುತ್ತೆ. ಆ ಘಮ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀವಿ. ನಿಮಗೆ ಕಡಿಮೆ ಮಾಡೋದಿದ್ದರೆ ಕಡಿಮೆ ತೊಗೊಂಡ್ಬಿಟ್ಟು ಮಾಡಬಹುದು. ನೋಡಿ, ಇವಾಗ ಚೆನ್ನಾಗಿ ಬೆರೆತಿದೆ ಒಂದಕ್ಕೊಂದು. ಅದನ್ನಿವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಆನ್ ಆಫ್ ಮಾಡಿಕೊಂಡ್ರೆ ಆಯಿತು. ಯಾಕೆ ಮಾಡ್ಕೋತೀವ ಅಂದರೆ ಇದು ಒಂದೇ ಹದದಲ್ಲಿ ಬರಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಆಲ್ರೆಡಿ ಕೈಗಳಿಂದ ಮಾಡಿದ್ದೀವಿ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿದರೆ ಎಲ್ಲ ಕೂಡ ಒಂದೇ ಹದದಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಎಲ್ಲ ತುಳಿಯನ್ನು ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 3 ಒಣ ಕೊಬ್ಬರಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನ ಇವಾಗ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕಂದ್ರೂ ಹಾಕೋಬೋದು. ಅದಾದ ನಂತರ ನಾವಿಲ್ಲಿ ಏಲಕ್ಕಿ ಪೌಡರ್ ಮತ್ತು ಜಾಜಿಕಾಯಿ ಪೌಡರ್ ಇತ್ತಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾವು ಎಳ್ಳನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಸೇರಿಸ್ಕೊಂಡಿನಿ. ಇದನ್ನು ಇವಾಗ ಕೈಗಳ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ತಾ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹಾಗೆ ಬೇಕಾದರೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ 2 ಕೈಗಳ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ನಾರ್ತ್ ಕರ್ನಾಟಕ ರೆಸಿಪಿಗಳು, ಸೌತ್ ಕರ್ನಾಟಕ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಟೋಟಲಾಗಿ ನಾವು 1.5 kg ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ವಿ. ಅದರಲ್ಲಿ ಅರ್ಧ ಭಾಗದಷ್ಟು ತೊಗೊಂಡ್ಬಿಟ್ಟು ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀವಿ. ಮೊದಲಿಗೆ ಅರ್ಧ ಭಾಗದಷ್ಟು ಹಿಟ್ಟಲ್ಲಿ 3 ರಿಂದ 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ. ಹಾಕಿಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಲೋಟ ಆಗುವಷ್ಟು ನಾವಿಲ್ಲಿ ಹಾಲನ್ನು ತೊಗೊಂಡಿದ್ದೀವಿ. ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತಾ ಸ್ವಲ್ಪನೇ ನೀರು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾರ್ಮಲ್ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು, ಅಷ್ಟಾದರೆ ಸಾಕು. ಇದನ್ನು ಜಾಸ್ತಿ ನೀರಾಗಿ ಕಲಿಸಿದ್ರೆ
ಈ ಕಡುಬು ಮಾಡುವಾಗ ಅಥವಾ ಕರ್ಜಿಕಾಯಿ ಮಾಡುವಾಗ ಸರಿ ಆಗೋದಿಲ್ಲ ಕಡುಬು. ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ಅಂಗೈ ಹಾಕಿ ಮಿತ್ತ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ. ಇವಾಗ ಈ ರೀತಿಯಾಗಿ ಮಿತ್ಕೊಳ್ಳೋಣ ನೋಡಿ. ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನಾವು ಮುಚ್ಚಿ ಇಡೋಣ. ಮಿನಿಮಮ್ ಅಂದರೂ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ. ಅರ್ಧ ಗಂಟೆಗೆ ಆದ ನಂತರ ನಾವು ಓಪನ್ ಮಾಡಿದ್ದೀವಿ. ಸ್ವಲ್ಪ ಭಾಗದಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಮಿದ್ದಿ ಇಟ್ಕೊಂಡು ಸಣ್ಣ ಉಳ್ಳುಗಳನ್ನು ಮಾಡಿ ಇಟ್ಕೊತಾ ಇದ್ದೀವಿ. ನಾರ್ಮಲ್ ನಾವು ಚಪಾತಿ ಮಾಡ್ತೀವಲ್ಲ ಅದರಲ್ಲಿ 4 ಭಾಗದಷ್ಟು ಮಾಡಿ ಇಟ್ಕೊಂಡು ಅದರಲ್ಲಿ ಕರ್ಜಿಕಾಯಿ ಎಲೆಗಳನ್ನು ಮಾಡ್ಕೋಬಹುದು ನೋಡಿ. ಇವಾಗ ಒಂದೊಂದೇ ಎಲೆಗಳನ್ನು ಮಾಡಿ ಇಟ್ಕೊತಾ ಇದ್ದೀವಿ ನೋಡಿ. ಇವಾಗ ಈ ರೀತಿಯಾಗಿ ಆಗಿರಬೇಕು. ಇವಾಗ ನಾವು ಇದರಿಂದ ಕರ್ಜಿಕಾಯಿ ಮಾಡೋದಕ್ಕೆ ಎಲೆಗಳನ್ನು ಲಟ್ಟಿಸ್ಕೋಬೇಕಾಗತ್ತೆ. ನಾವು ಎಲೆಯನ್ನು ಕೂಡ ಲಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ತೋರಿಸ್ತೀನಿ. ನಾವಿಲ್ಲಿ ಒಂದು ಸಣ್ಣ ಕಪ್ನಲ್ಲಿ ನೀರು ಹಾಕಿಟ್ಕೊಂಡಿದ್ದೀವಿ ನೋಡಿ. ಇದರಲ್ಲಿ 2 ಇಯರ್ಬಡ್ಸ್ ಅಥವಾ ನೀವೇನಂತೀರ ನೋಡಿ, ಕಿವಿಯಲ್ಲಿ ತೊಗೊತೀವಲ್ಲ ಅದನ್ನು ತೊಗೊಂಡ್ಬಿಟ್ಟು ಇಟ್ಕೊಂಡಿದ್ದೀವಿ. ಅದು ಯಾಕೆ ಅಂದರೆ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಇವಾಗ ಎಲೆಗಳನ್ನು ಒಣ ಹಿಟ್ಟಿನಲ್ಲಿ ಎದ್ದುಬಿಟ್ಟು ಲಟ್ಟಿಸ್ಕೊಳ್ತಾ ಇದ್ದೀವಿ ನೋಡಿ. ಈ ರೀತಿಯಾಗಿ ಉದ್ದಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನಾವು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ದೊಡ್ಡದಾಗಿರುವ ಕರ್ಜಿಕಾಯಿ ಮಾಡೋದ್ರಿಂದ ನಾವು ದೊಡ್ಡದಾಗಿ ಎಲೆನ ಲಟ್ಟಿಸ್ಕೊತೀವಿ ನೋಡಿ. ಇವಾಗ ಇದೇ ರೀತಿಯಾಗಿ ಎಲ್ಲ ಎಲೆಗಳನ್ನು ಮಾಡಿ ಇಟ್ಕೊತಾ ಇದ್ದೀವಿ. ಇದರಲ್ಲಿ ತುಳಿ ತುಂಬೋದು ಹೇಗೆ ಅಂತ ತೋರಿಸ್ಕೊತೀವಿ. ಮೊದಲಿಗೆ ನಾವಿಲ್ಲಿ ಕೈಯಿಂದ ತೋರಿಸ್ಕೊಡ್ತಾ ಇದ್ದೀವಿ. ಒಂದು ಕೈಯಲ್ಲಿ ಎಲೆಯನ್ನು ಇಟ್ಕೊಂಡು ಅದ್ರ ಮೇಲೆ ತುಳಿಯನ್ನು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡ್ಬಿಟ್ಟು ನಾವಿಲ್ಲಿ ನೀರಲ್ಲಿ ಇಯರ್ಬಡ್ಸ್ ಹಾಕಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ನೀರು ಹಚ್ಚಿಬಿಟ್ಟು ನೋಡಿ ಈ ರೀತಿಯಾಗಿ ಆ ಕಡೆ ಈ ಕಡೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇದು ಫಿಟ್ಟಾಗಿ ಅಂಟ್ಕೋಬೇಕು. ಅಂದಾಗೆ ಎಣ್ಣೆಯಲ್ಲಿ ಕರಿಯುವಾಗ ಯಾವುದೇ ಬಾಯಿ ಬಿಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಎಲ್ಲ ಕರ್ಜಿಕಾಯಿನ ಮಾಡಿ ಇಟ್ಕೋಬೇಕಾಗತ್ತೆ. ಇವಾಗ ಕೈಯಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ನಂತರ ನಿಮಗೆ ಕೈಯಲ್ಲಿ ಆಗೋದಿಲ್ಲ ಅಂದರೆ ಮನೆ ಮೇಲೆ ಮಾಡಿ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ. ಮೊದಲಿಗೆ ಒಂದು ಮನೆ ಮೇಲೆ ಹಾಕಿದರೂ ನಡೆಯುತ್ತೆ. ಇವಾಗ ಮೊದಲಿಗೆ ನಾವು ನೀರನ್ನು ಹಚ್ಕೊತಾ ಇದ್ದೀವಿ. ಸುತ್ತಲೂ ಎಡ್ಜ್ಗೆ ಹಚ್ಕೊತಾ ಇದ್ದೀವಿ. ನಂತರ ನಾವಿಲ್ಲಿ ತುಳಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ತುಳಿನ ಇದರಲ್ಲಿ ಹಾಕ್ಕೊತಾ ಇದ್ದೀವಿ ನೋಡಿ. ಇದೇ ರೀತಿಯಾಗಿ ಹಾಕಿ ಇಟ್ಕೊಳ್ಳೋಣ. ಇವಾಗ ನಾವು ಆ ಕಡೆ ಈ ಕಡೆ ಎರಡೂ ಕೂಡ ಎಡ್ಜ್ನಲ್ಲಿ ಕ್ಲೋಸ್ ಮಾಡ್ಕೊತಾ ಹೋಗಬೇಕಾಗತ್ತೆ ನೋಡಿ. ಒಂದು ಸೈಡಲ್ಲಿ ನಾವು ಫೋಲ್ಡ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ನಾವು ನೀಟಾಗಿ ಒತ್ತುತ್ತಾ ಬಂದರೆ ಕಡುಬು ರೆಡಿ ಆಗುತ್ತೆ. ನಿಮಗೆ ಯಾವ್ದು ಈಸಿ ಆಗುತ್ತೆ ನೋಡಿ ಅದನ್ನ ಈಸಿಯಾಗಿ ಮಾಡ್ಕೋಬಹುದು. ನಿಮಗೆ ಈ ರೀತಿಯಾಗಿ ಮನೆ ಮೇಲೆ ಇಟ್ಕೊಂಡು ಮಾಡೋದಾದರೆ ಮನೆಯಲ್ಲಿ ಮಾಡಿ ಇಟ್ಕೋಬಹುದು. ಅಥವಾ ನಿಮಗೆ ಕೈಯಲ್ಲಿ ಫಾಸ್ಟ್ ಆಗುತ್ತೆ ಅಂದರೆ ಕೈಯಲ್ಲೂ ಕೂಡ ಮಾಡ್ಕೋಬಹುದು ನೋಡಿ. ಇವಾಗ ಇದು ಕೂಡ ಅದೇ ರೀತಿಯಾಗಿ ಚೆನ್ನಾಗಿ ರೆಡಿ ಆಯಿತು. ಇದನ್ನ ಇವಾಗ ಎಣ್ಣೆಯಲ್ಲಿ ಕರೆದ್ರೆ ಆಯಿತು ನೋಡಿ. ಇವಾಗ ಎಣ್ಣೆನ ಕಾಯೋಕ್ಕೆ ಇಡೋಣ. ಒಂದು ಅಗಲವಾದ ಕಡಾಯಿಗೆ ನಾವು ಎಣ್ಣೆನ ಹಾಕ್ಕೊತಾ ಇದ್ದೀವಿ. ಟೋಟಲಾಗಿ 1 kg ಆಗುವಷ್ಟು ಹಾಕ್ಕೊಂಡಿದ್ದೀವಿ. ಅದು ಚೆನ್ನಾಗಿ ಕಾದ ನಂತರ ನಾವಿಲ್ಲಿ ಒಂದೊಂದೇ ಕರ್ಜಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇಟ್ಕೊಳ್ಳೋಣ. ಇವಾಗ ಹೊಳಿಸಿ ಹಾಕ್ಕೊಳ್ಳೋಣ ನೋಡಿ. ಇವಾಗ ಒಂದು ಸೈಡ್ ಆಗಿದೆ. ಈಗ ಇನ್ನೊಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹೊಳಿಸಿ ಹಾಕ್ಕೊಂಡಿದ್ದೀವಿ. ಇವಾಗ ಫ್ರೈ ಆಗಿದೆ. ಒಂದೇ ಸಲಕ್ಕೆ ಬಂದುಬಿಟ್ವು ಎಲ್ಲ ಕರ್ಜಿಕಾಯಿನೂ ನೋಡಿ. ಇವಾಗ ರೆಡಿ ಆಯಿತು. ಇದು ಎಲ್ಲ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ನಾವಿಲ್ಲಿ ಒಂದು ಮುರಿದು ಕೂಡ ತೋರಿಸ್ತಾ ಇದ್ದೀವಿ ನೋಡಿ. ಒಳಗಡೆಯಿಂದ ತುಂಬಾ ಸಾಫ್ಟಾಗಿ, ಹೊರಗಡೆಯಿಂದ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಇದು ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ. ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದು ತಿಂದು ಹೆಲ್ತನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಅಲ್ವಾ? ಹಾಗಾದರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.
ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.